ಪ್ರಿಯ ಸ್ನೇಹಿತರೆ, ಬೆಳಕಾಗು ಚೇತನದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಪ್ರತಿಯೊಬ್ಬ ಮನುಷ್ಯನ ಜೀವನ ಶೈಲಿ ಅರ್ಥಾತ್ ದಿನಚರ್ಯ ಹೇಗೆ ಇರಬೇಕು ಅನ್ನೋ ವಿಷಯವನ್ನು ಪತಂಜಲಿ ಮಹರ್ಷಿಗಳು ಪತಂಜಲಿ ಯೋಗ ಸೂತ್ರ ಅನ್ನುವಂಥ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ದಿನಚರ್ಯ ಹೇಗೆ ಪ್ರಾರಂಭಗೊಳ್ಳಬೇಕು? ಪ್ರತಿಯೊಬ್ಬ ಮನುಷ್ಯರು ಕೂಡ ಪ್ರಾತಃ ಕಾಲ ಅರ್ಥಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4:15 5:30 ಸಮಯದ ಒಳಗಾಗಿ ಏಳುವಂಥದ್ದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಎದ್ದ ತಕ್ಷಣ ತಮ್ಮ ಕುಲದೈವವನ್ನು, ಗುರುವನ್ನು, ಆನಂತರ ಗ್ರಾಮ ದೈವವನ್ನು, ಜನ್ಮದಾತರನ್ನು 1 ನಿಮಿಷಗಳ ಕಾಲ ಸ್ಮರಿಸುವಂಥದ್ದು. ಆನಂತರದಲ್ಲಿ ಮುಖಾರ್ಜನೆ ಮಾಡಿ ಭಸ್ಮಲೇಪನೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಅದರಲ್ಲಿ 1 ಗಂಟೆಗಳ ಕಾಲ ಶರೀರ ಸದೃಢತೆಗಾಗಿ ಒಂದಷ್ಟು ವಾಕಿಂಗು, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡುವಂಥದ್ದು ಅತ್ಯವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಅಂದರೆ 30 ನಿಮಿಷಗಳ ಕಾಲ ನಡೆಯುವಂಥದ್ದು. ಆನಂತರದಲ್ಲಿ ಯೋಗಾಸನ, ಒಂದಷ್ಟು ಸೂರ್ಯ ನಮಸ್ಕಾರಗಳು 12 ವಿಧದಲ್ಲಿದ್ದಾವೆ. ಅದರಲ್ಲಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಆನಂತರದಲ್ಲಿ ಧ್ಯಾನ, ಒಂದು 5 ನಿಮಿಷಗಳ ಕಾಲ ಧ್ಯಾನವನ್ನು, ನಿಮ್ಮ ಆರಾಧ್ಯವನ್ನು ಕುರಿತು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮೌನದಿಂದ ಶಾಂತವಾಗಿ. ಆನಂತರ ಪ್ರಾಣಾಯಾಮ, ಇದು ಶರೀರಕ್ಕೆ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಪ್ರಾಣಾಯಾಮ. ಅದರಲ್ಲಿ ಪೂರಕ, ರೇಚಕ ಮತ್ತು ಕುಂಭಕ, ಅಂದರೆ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳುವಂಥದ್ದು, ಒಂದಷ್ಟು ಉಸಿರನ್ನು ಹಿಡಿದಿಡುವಂಥದ್ದು ಮತ್ತು ಉಸಿರನ್ನು ಹೊರಗೆ ಹಾಕುವಂಥದ್ದು. ಆನಂತರದಲ್ಲಿ ಅನುಲೋಮ ಮತ್ತು ವಿಲೋಮ, ಇದು ನಮ್ಮ ಶರೀರದಲ್ಲಿ ನರ ಮತ್ತು ಎಲುಬುಗಳಲ್ಲಿ ಚೈತನ್ಯವನ್ನು ಕೊಡಲಿಕ್ಕೆ ಕಾರಣವಾಗತ್ತೆ. ಆನಂತರ ಕಪಾಲಭಾತಿಯನ್ನು ಒಂದಷ್ಟು ಮಾಡುವಂಥದ್ದು. ಇದರಿಂದ ಪಾಚನ ತಂತ್ರ, ಜೀರ್ಣಾಂಗ ಕ್ರಿಯೆ ತುಂಬ ಉತ್ತಮಗೊಳ್ಳುತ್ತೆ. ಬ್ರಾಹ್ಮರಿ, ಇದನ್ನು ಮಾಡೋದರಿಂದ ನಮ್ಮಲ್ಲಿ ಏಕಾಗ್ರತೆ ಬರುತ್ತೆ ಮತ್ತು ಮಾನಸಿಕ ಗೊಂದಲಗಳು ದೂರವಾಗತ್ತೆ. ಆನಂತರ ಭಸ್ತ್ರಿಕಾ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗತ್ತೆ. ಈ ಎಲ್ಲ ಕ್ರಿಯೆಗಳು ನಿಮಗೆ 1 ರಿಂದ 1 ಗಂಟೆ 20 ನಿಮಿಷಗಳ ಕಾಲ ಅವಧಿಯನ್ನು ಹಿಡಿಯುತ್ತೆ. ಇಷ್ಟು ಮಾಡೋದ್ರಿಂದ ಪರಿಪೂರ್ಣ ಇಡೀ ದಿನ ಶರೀರ ಸದೃಢವಾಗಿರುತ್ತೆ, ಬಹಳ ಉತ್ತಮವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ಶರೀರ ತುಂಬ ಚೆನ್ನಾಗಿತ್ತು ಅಂತ ಕೇಳಿದರೆ ಏನಾದರೂ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವಾಗತ್ತೆ ಅಂತ ಹೇಳಿದ್ದಾರೆ. ಆನಂತರದಲ್ಲಿ ನೀವು ಸ್ನಾನವನ್ನು ಮಾಡಿ ನಿಮ್ಮ ಆರಾಧ್ಯ ದೈವದ ಪೂಜಾ ಜಪತಪವನ್ನು ಮಾಡುವಂಥದ್ದು. ಆನಂತರದಲ್ಲಿ ನೀವು ಸಂಕಲ್ಪದೊಂದಿಗೆ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಸಂಕಲ್ಪ ಶಕ್ತಿ ಜಗತ್ತಿನಲ್ಲಿ ದೊಡ್ಡ ಶಕ್ತಿ. ಅದಕ್ಕೆ ಹೇಳ್ತಾರೆ ಇಳಿಮುಖವಾಗಿ ಹರಿಯುವಂಥ ನೀರನ್ನು, ದೃಢ ಸಂಕಲ್ಪವನ್ನು ತಡೆಯುವಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಅಂಥೇಳಿ. ಅಂತ ಸತ್ಯ, ಶುದ್ಧ, ತ್ಯಾಗಶೀಲ ಸಂಕಲ್ಪದೊಂದಿಗೆ ನಿಮ್ಮ ಕ್ರಿಯೆಗಳು ಪ್ರಾರಂಭವಾಗಬೇಕಾಗತ್ತೆ. ಭಗವಂತನ ಸಾನ್ನಿಧ್ಯದಲ್ಲಿ ಅಂತ ಶುದ್ಧ ಸಂಕಲ್ಪವನ್ನು ಮಾಡ್ಕೋಬೇಕು. ಆನಂತರದಲ್ಲಿ ಫಲಾಹಾರ, ಬೆಳಗಿನ ನಾಷ್ಟ ತಗೊಳ್ತಕ್ಕಂಥದ್ದು, ಸಾತ್ವಿಕವಾದ ಆಹಾರವನ್ನು ತಗೋಬೇಕು. ಅಂದರೆ ಅನ್ನಮಯಮ್ಮೆ ಸೌಮ್ಯ ಮನಃ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಜೈಸ ಅನ್ ವೈಸ ಮನ್ ಅಂತ ಕರೀತಾ ಇದ್ದಾರೆ. ಬೆಳಗ್ಗೆ ಹೋಟೆಲ್ಲು ಅದೆಲ್ಲದಕ್ಕಿಂತನೂ ಮನೆಯಲ್ಲಿ ತಯಾರಿಸಿದಂಥ ರುಚಿಯಾದ ಸಾತ್ವಿಕ ಭೋಜನ, ನಾಷ್ಟ, ಫಲಾಹಾರವನ್ನು ತಗೊಳ್ತಕ್ಕಂಥದ್ದು. ಆನಂತರ ನೀವು ನಿಮ್ಮ ನಿತ್ಯ ಕ್ರಿಯೆಗಳನ್ನು, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡಬೇಕು. ಇದರ ಜೊತೆಯಲ್ಲಿ ಹೇಳುವಂಥದ್ದು ಏನು ಅಂತ ಕೇಳಿದರೆ, ತಮಗೆ ತಾವು ಮಾಡುವಂಥ ಯಾವ ಕೆಲಸ ಐತೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ರಿ, ಅದನ್ನು ಮನಸ್ಪೂರ್ವಕವಾಗಿ ಮಾಡ್ರಿ, ಅದರಲ್ಲಿ ಪರಿಪೂರ್ಣ ತಲ್ಲೀನರಾಗಿ ಮಾಡ್ರಿ. ಅದನ್ನು ನಿಮ್ಮ ಆತ್ಮವೂ ಒಪ್ಪುತ್ತೆ, ಪರಮಾತ್ಮನು ಅದನ್ನು ಸ್ವೀಕಾರ ಮಾಡ್ತಾನೆ. ಆನಂತರದಲ್ಲಿ ಮಧ್ಯಾಹ್ನದ ಊಟವು ಕೂಡ ಮನೆಯದ್ದೇ ಆದರೂ ತುಂಬ ಉತ್ತಮ. ಅದು ಸಾತ್ವಿಕವಾಗಿರಬೇಕು, ಶುದ್ಧವಾಗಿರಬೇಕು ಅನ್ನುವಂಥದ್ದು. ಆನಂತರದಲ್ಲಿ ಅವಕಾಶ ಸಿಕ್ತು ಅಂತ ಕೇಳಿದ್ರೆ ಒಂದು 10 ರಿಂದ 15 ನಿಮಿಷ ವಿಶ್ರಾಂತಿ. ನಂತರದಲ್ಲಿ ಹೇಳ್ತಾರೆ ಮತ್ತೆ ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥದ್ದು. ಆನಂತರದಲ್ಲಿ ಸಂಜೆ ಸಮಯದಲ್ಲಿ ಒಂದಷ್ಟು ಏನಾದರೂ ಫಲಾಹಾರವನ್ನು ತಗೊಳ್ಳೋಕೆ ಅವಕಾಶ ಇದ್ದರೆ ತಗೊಳ್ಬೋದು. ಆನಂತರದಲ್ಲಿ ನಿತ್ಯ ಕ್ರಿಯೆಗಳನ್ನು ಮಾಡುವಂಥದ್ದು. ಜೊತೆಗೆ ರಾತ್ರಿ ಊಟ ಹೇಗಿರಬೇಕು ಅಂತ ಕೇಳಿದರೆ ಬಹಳ ಸಂಕ್ಷಿಪ್ತವಾಗಿರಬೇಕು. 8 ಗಂಟೆ ಒಳಗಾಗಿ ಊಟವನ್ನು ಮಾಡತಕ್ಕಂಥದ್ದು ಅತಿ ಉತ್ತಮ ಅಂತ ಹೇಳಿಕೊಂಡು ಬಂದಿದ್ದಾರೆ.
ಈ ಊಟದ ವಿಷಯದಲ್ಲಿ ಬಹಳ ಒಂದಷ್ಟು ಕಿವಿ ಮಾತನ್ನ ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ, ನೀವು ಊಟವನ್ನ ಮಾಡುವಂಥ ಸಮಯದಲ್ಲಿ ಪರಿವಾರದ ಜೊತೆಗೆ ಒಂದು ಹೊತ್ತಾದರೂ ಊಟವನ್ನು ಕೂತು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾರೆ. ಆನಂತರದಲ್ಲಿ ಊಟವನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಟಿವಿಯನ್ನು ನೋಡ್ತಕ್ಕಂಥದ್ದು, ಮೊಬೈಲನ್ನು ನೋಡ್ತಕ್ಕಂಥದ್ದು, ಯಾವುದೋ ಅನ್ಯ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಬೇಡ ಅಂಥೇಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏಕಾಗ್ರತೆಯಿಂದ ಶಾಂತವಾಗಿ ಆ ಪದಾರ್ಥವನ್ನು ಪ್ರೀತಿಯಿಂದ, ಗೌರವದಿಂದ, ಶ್ರದ್ಧೆಯಿಂದ ಅದನ್ನು ತಗೋಬೇಕು. ಅದಕ್ಕೆ ಹೇಳ್ತಾರೆ ಜೈಸ ಅನ್ ವೈಸಾಮನ್, ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಪದಾರ್ಥಗಳೇ ನಮ್ಮ ಮನಸ್ಸು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಇದೆಲ್ಲ ಮುಗಿದ ಮೇಲೆ ಪರಿವಾರದ ಸದಸ್ಯರು ಒಂದಷ್ಟು ವಿಷಯಗಳ ಕುರಿತು ಚರ್ಚೆಯನ್ನು, ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಆನಂತರದಲ್ಲಿ ಅವಕಾಶವಿದ್ದಲ್ಲಿ ಒಂದಷ್ಟು ಹಿತಕಾರಿಯಾಗುವಂಥ ಗ್ರಂಥಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಆನಂತರದಲ್ಲಿ ತಾವು ರಾತ್ರಿ 10 ಗಂಟೆ ಒಳಗೆ ವಿಶ್ರಾಂತಿಗೆ ಹೋಗ್ತಕ್ಕಂಥದ್ದು ಅತ್ಯವಶ್ಯಕ ಅಂತ ಹೇಳಿಕೊಂಡು ಬಂದಿದ್ದಾರೆ. ವಿಶ್ರಾಂತಿ ಹೋಗುವ ಪೂರ್ವದಲ್ಲಿ 1 ಗಂಟೆ ಮೊದಲು ಮೊಬೈಲನ್ನು ಬಂದ್ ಮಾಡಬೇಕು ಅಥವಾ ಸೈಲೆಂಟಿಗೆ ಹಾಕೊಳ್ಳಿ. ಯಾಕೆ ಅಂತ ಕೇಳಿದರೆ, ಆ ಮೊಬೈಲ್ ಇದರಿಂದ ಮಾನಸಿಕ ಗೊಂದಲಗಳೇ ಹೆಚ್ಚಾಗತ್ತೆ ಹೊರತು ಸಮಾಧಾನ ಸಿಗುವಂಥದ್ದು ಕಷ್ಟ ಅಂಥೇಳಿ. ನೀವು ವಿಶ್ರಾಂತಿ ಹೋಗುವ ಮೊದಲು 5 ನಿಮಿಷ ನೀವು ಶಾಂತವಾಗಿ ಏಕಾಗ್ರಚಿತ್ತತೆಯಿಂದ ನೀವು ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಪರ್ಯಂತರವಾಗಿ ಏನು ಮಾಡಿದ್ರಿ, ನಮ್ಮಿಂದ ಯಾರಿಗೆ ಹಾನಿಯಾಯಿತು, ಯಾರಿಗೆ ನೋವಾಯಿತು, ನಾವು ಎಂಥ ತಪ್ಪನ್ನು ಮಾಡಿದ್ವಿ, ಯಾವ ಅಪರಾಧ ನಮ್ಮಿಂದ ಆಯಿತು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದರ ಜೊತೆಗೆ ನಾವು ಎಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡಿದ್ವಿ, ನಾವು ಮಾಡುವಂಥ ಕಾರ್ಯದಲ್ಲಿ ಎಷ್ಟು ಪ್ರಾಮಾಣಿಕತೆ ಇತ್ತು, ಯಾವ ನೈತಿಕ ದೃಷ್ಟಿಯಿಂದ ನಮ್ಮ ಕಾರ್ಯನಿರ್ವಹಣೆ ಮಾಡಿದ್ದೇವೆ ಅನ್ನುವಂಥ ಚಿಂತನೆಯನ್ನ, ಅದಕ್ಕೆ ಹೇಳ್ತಾರೆ ಸಿಂಹಾವಲೋಕನ ಅಂತ ಕರೀತಾ ಇದ್ದಾರೆ. ಆ ರೀತಿಯಾಗಿ ಚಿಂತನೆಯನ್ನ ಮಾಡಿ ನೀವು ಶಾಂತವಾಗಿ ವಿಶ್ರಾಂತಿಯನ್ನು ಮಾಡಬೇಕು. ಕನಿಷ್ಠ ಒಬ್ಬ ಮನುಷ್ಯನಿಗೆ ಪ್ರತಿನಿತ್ಯ 7 ರಿಂದ 8 ತಾಸು ವಿಶ್ರಾಂತಿ ಅತ್ಯವಶ್ಯಕ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಆರೋಗ್ಯ ಸದೃಢವಾಗಿರಬೇಕು ಅಂತ ಕೇಳಿದ್ರೆ ದಯವಿಟ್ಟು ಯಾರು ಕೂಡ ದುಶ್ಚಟಗಳಿಗೆ ದಾಸರಾಗಬೇಡಿ. ಆನಂತರದಲ್ಲಿ ಧೂಮಪಾನ, ಮದ್ಯಪಾನಾದಿಗಳನ್ನು ಮಾಡುವುದು ಬೇಡ. ಆನಂತರದಲ್ಲಿ ಕೆಲವರು ಈ ಈಸ್ಪೆಟ್ಟು, ಓಶ್, ಇನ್ನು ಕ್ರಿಕೆಟು, ಬೆಟ್ಟಿಂಗು ಇವೆಲ್ಲವನ್ನು ವರ್ಜಿಸಬೇಕು. ಹಾಗಿದ್ದಾಗ ಮಾತ್ರ ಸಮಾಧಾನ ಸಿಗಲಿಕ್ಕೆ ಸಾಧ್ಯ, ಇಡೀ ಪರಿವಾರ ಸುಖಮಯವಾಗಿ ಇರಲಿಕ್ಕೆ ಸಾಧ್ಯವಾಗತ್ತೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪನೆ ಮಾಡ್ತಾ, ಇದು ಪತಂಜಲಿ ಮಹರ್ಷಿಗಳು ಹಾಕಿಕೊಟ್ಟಂಥ ಸೂತ್ರ. ಇದನ್ನು ಪರಿಪಾಲನೆ ಮಾಡಿದಲ್ಲಿ ನಿಜವಾಗಿಯೂ ಕೂಡ ಪ್ರತಿಯೊಬ್ಬ ಮನುಷ್ಯನು ಸುಖವಾಗಿ, ಸಮಾಧಾನವಾಗಿ, ಆನಂದವಾಗಿರಲಿಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶುಭಂ ಭೂಯಾತ್.